ಬರ್ತೀನಿ, ನಾನು ಒಬ್ಳೆ ನಿಂತು ವಿಡಿಯೋ ಮಾಡ್ತೀನಿ. ಇವತ್ತು ನನ್ನ ಪಕ್ಕದಲ್ಲಿ ಮಿಸ್ಟರ್ ನಾಗೇಶ್ ಅವರಿದ್ದಾರೆ. ಯಾರಂತ ಅನ್ಕೊಂಡಿದ್ರೆ ಈ ಹೈರೈಡ್ ಕಾರ್ ಇದು ಓನರ್ ಆಗಿದ್ದಾರೆ. ಸೊ ಅವ್ರದ್ದು ಒಂದು ಫೀಡ್ಬ್ಯಾಕ್ RS ಕಾರ್ ಮಾಡಿಫೈಸ್ ಗೆ ರೀಚ್ ಔಟ್ ಆಗಿದೆ, ಮಾಡಿದ ನಂತರ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ಕೊಳ್ಳೋ ಬನ್ನಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾನು RS ಕಾರ್ಸ್ ಫ್ಯಾನ್ಸೇ. ಅಂದ್ರೆ ಫ್ಯಾನ್ ಅಂತಂದ್ರೆ ನಾನು ಕಾರ್ ಯಾವಾಗ ತಗೊಬೇಕು ಅಂತ ನಾನು ಡಿಸೈಡ್ ಮಾಡೋದು. ಇನ್ನು ಬುಕ್ಕಿಂಗೇ ಮಾಡಿದ್ದಿಲ್ಲ. ಆಲ್ರೆಡಿ ನಾನು RS ಕಾರ್ಸ್ ಬಂದು ನಾನೆಲ್ಲ ಒಂದು ಕೊಟೇಶನ್ ತಗೊಂಡಿದ್ದೆ. ಮೇಡಮ್ ಬೆಸ್ಟ್ ಆಗಿ ನಾನು ಮಾಡ್ಕೊಟ್ಟಿದ್ರು. ಅದಾದ್ಮೇಲೆ ನಾನು ಶೋರೂಮ್ಗೆ ಹೋದೆ. ಶೋರೂಮ್ಗೆ ಹೋಗಾದ್ಮೇಲೆ ನಾನು ಅಲ್ಲಿ ಯಾವ ಗಾಡಿ ತಗೊಬೇಕಂತ ಡಿಸೈಡ್ ಮಾಡಿ ಅದಾದ್ಮೇಲೆ ಬೇಸಿಕ್ ಬುಕ್ ಮಾಡಿದೆ. ಬೇಸಿಕ್ ತಗೊಂಡು ಸ್ಟ್ರೈಟ್ ಆಗಿ ನನ್ನ ಗಾಡಿ ಮೇಡಮ್ಗೆ ಏನೇನಿತ್ತು ಎಲ್ಲ ನಾನು ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ನನಗೊಂದು ಔಟ್ಪುಟ್ ಹೆಂಗ್ ಬಂದಿದೆ ಅಂತಂದ್ರೆ ಒಂದು ಆಡಿನೋ ಬೆನ್ಸೋ ಆ ತರ ಇದೆ ಗಾಡಿ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ ಮತ್ತೆ ನಿಮ್ ಟೀಮ್ಗೆ. ತುಂಬಾ ಹಾರ್ಡ್ ವರ್ಕ್ ಮಾಡಿ ನಮ್ಮನ್ನ ಖುಷಿ ಪಡಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಇದು ಆಕ್ಚುಲಿ ನನ್ನ ಗಾಡಿ ಅಲ್ಲ, ಇದು ನನ್ನ ಕನಸು. ನನ್ನ ಇರೋ ಬಜೆಟ್ ಅಲ್ಲಿ ನಾನು ಯಾವ ರೀತಿ ನಾನು ಹೆಂಗೆ ಖುಷಿ ಪಡ್ಬೋದು ಅಂದ್ರೆ ನಾನು ಹೆಂಗೆ ಲಕ್ಸುರಿಯಾಗಿ ಫೀಲ್ ಮಾಡ್ಬೋದು ಅನ್ನೋದು ಒಂದೇ ಕಾರಣ RS ಕಾರ್ ಮಾಡಿಫೈಸ್. RS ಕಾರ್ ಮಾಡಿಫೈಯರ್ಸ್ ಅಂದ್ರೆ ಬರೀ ಶೋರೂಮ್ ಅಲ್ಲ, ಬೇರೆ ಆಕ್ಸೆಸರಿ ಶಾಪು ಅಲ್ಲ, ಅದೊಂದು ನಂಬಿಕೆ, ದ ಟ್ರಸ್ಟ್. ನಂಬಿಕೆ ಅನ್ನೋದು ಒಂದ್ಸಲ ಇಟ್ಕೊಂಡ್ ಬನ್ನಿ, ನಿಮ್ ನಂಬಿಕೆಗೆ ಮೋಸ ಆಗಲ್ಲ. ಶಿಲ್ಪ ಮ್ಯಾಮ್ ಅದು ಆನೆಸ್ಟ್ ಆಗಿ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ, ನಿಮ್ನೂ ಗೈಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನಿಮ್ ಗಾಡಿ ಔಟ್ಪುಟ್ ನಿಮ್ ಕನ್ಸ್ ಹೆಂಗಿದೆ ನನ್ಸ್ ಮಾಡ್ಕೊಂಡು ನೀವು ಹೊರಗಡೆ ಹೋಗ್ಬೋದು. ಆಕ್ಚುಲಿ ಮೇಡಮ್ ನಿಮ್ಗೂ ಥ್ಯಾಂಕ್ಸ್ ಮತ್ತೆ ನಿಮ್ ಟೀಮ್ಗೂ ಥ್ಯಾಂಕ್ಸ್. ಅದ್ರಲ್ಲಿ ನನ್ನ ಜೊತೆ ತುಂಬಾ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡ್ಕೊಂಡು ರವಿ ಅಂತ ನಿಮ್ಮ ಕೊಲೀಗು ನಮ್ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ತುಂಬಾ ಚೆನ್ನಾಗಿ ನಮ್ಗೆ ಏನೇನ್ ಬೇಕು ರಿಕ್ವೈರ್ಮೆಂಟ್ ಎಲ್ಲರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಒಂದೊಂದೇ ಸರ್ ಹಿಂಗಾಗುತ್ತೆ ಅಂತ ಹೇಳ್ಕೊಂಡ್ ಬಂದಿದ್ದಕ್ಕೆ ನನ್ಗೊಂದು ಮೈಂಡ್ ಸೆಟ್ ಒಂದು ಓಪನ್ ಆಗಿದೆ ಮೇಡಮ್. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಿರೋದು ನನಗೆ. ಅದು ನನ್ನ ಹತ್ರ ಇದ್ದಿದ್ದ ಬಜೆಟ್ಗೆ ಪರ್ಫೆಕ್ಟ್ ಆಗಿ ನೀಟಾಗಿ ಲಕ್ಸುರಿ ಆಗಿ ಮಾಡ್ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. RS ಕಾರ್ ಮಾಡಿಫೈಸ್ ಅಂದ್ರೆ ಖಾಲಿ RS ಮಾತ್ರ ಅಲ್ಲ, ಇಟ್ ಇಸ್ ಅ ಎಂಟೈರ್ ಟೀಮ್. ನಮ್ದು ಸೇಲ್ಸ್ ಟೀಮ್ ಆಗಿರ್ಬೋದು, ನಮ್ದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ನಮ್ದು ಸೋಷಿಯಲ್ ಮೀಡಿಯಾ ಟೀಮ್ ಆಗಿರ್ಬೋದು, ಎವ್ರಿಥಿಂಗ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಜಸ್ಟ್ ಟು ರೀಚ್ ದ ಪೀಪಲ್ ಟು ಗೆಟ್ ದೇರ್ ವರ್ಕ್ ಡನ್ ಅಂತ ಹೇಳ್ಬೋದು. ಎಲ್ಲ ಗ್ರ್ಯಾಂಡ್ ವಿಟಾರ ಟೊಯೋಟಾ ಹೈರೈಡ್ಗೆ ಈ ವಿಡಿಯೋ ತಪ್ಪದೆ ನೋಡಿ. ಸೊ ಈ ಗಾಡಿ ಬಂದಿರೋದು ಡೈರೆಕ್ಟ್ ಶೋರೂಮ್ ಇಂದ RS ಕಾರ್ ಮಾಡಿಫೈಸ್ ಬಂದು ಕಂಪ್ಲೀಟ್ ಆಗಿ ಇಂಟೀರಿಯರ್ ಡಿಫ್ರೆಂಟ್ ಲುಕ್ ಮಾಡಿ ಕೊಡಿ. ಇದೇ ಓಲ್ಡ್ ತರದು ನೋಡಿ ಸೇಮ್ ಬರ್ಗಂಡಿ ಸೇಮ್ ಆಲ್ಮಂಡ್ ನೋಡಿ ಬೇಜಾರಾಗಿದೆ, ಸಮಥಿಂಗ್ ಡಿಫ್ರೆಂಟ್ ಮಾಡಿ ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಕಾರಲ್ಲಿ ಕಂಪ್ಲೀಟ್ ಆಗಿ ಸಮಥಿಂಗ್ ಡಿಫ್ರೆಂಟ್ ಆಗಿ ಟ್ವಿಸ್ಟ್ ಮಾಡಿದೇವಿ. ಆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಟಾಪ್ ಗೇರ್ ಬ್ರ್ಯಾಂಡ್ ಇದು ರಸ್ಟ್ ಕಲರ್ದು ಕಂಪ್ಲೀಟ್ ಆಗಿ ಒಂದು ಸೀಟ್ ಕವರ್ ಆಗಿರ್ಬೋದು, ಅದ್ರ ಜೊತೆ ಕಂಪ್ಲೀಟ್ ಡೋರ್ ಪ್ಯಾಡ್ಸ್ ಆಗಿರ್ಬೋದು. ಡೋರ್ ಪ್ಯಾಡ್ ಅಲ್ಲಿ ಡ್ಯೂಲ್ ಟೋನ್ ಅಂದ್ರೆ ಮೇಲೆಗೆ ಡೈಮಂಡ್ ಕಟ್, ಕೆಳಗಡೆಗೆ ನಾರ್ಮಲ್ ವಿತ್ ನಾರ್ಮಲ್ ಸ್ಟಿಚಿಂಗ್. ಸೊ ಅದೇ ರೀತಿ ಆಮ್ರೆಸ್ಟ್ ನೋಡ್ಕೊಳ್ಳಿ. ಆಮ್ರೆಸ್ಟ್ ನಾರ್ಮಲಿ ಎಲ್ಲ ಗಾಡಿಗೂ ಒಂದೇ ಕಲರ್ ಬಂದ್ರೆ ಈ ಕಾರಿಗೆ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡಿದೇವಿ. ಅಂದ್ರೆ ಸೆಂಟ್ರಲ್ಲಿ ರಸ್ಟ್ ಕಲರ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಬ್ಲಾಕ್ ಕಲರ್ ಮಾಡಿದೇವಿ. ಸೊ ಇದರಲ್ಲಿ ಗೊತ್ತಾಗ್ತಿರ್ಬೋದು ದಸ್ ಇಸ್ ವಾಟ್ ಇಸ್ ಕಾಲ್ಡ್ ಇಸ್ RS ಮಾಡಿಫೈಸ್ ಇಸ್ ಪ್ರೊಫೆಷನಲಿಸಮ್ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಇದಾದ ನಂತರ ಕಂಪ್ಲೀಟ್ ಫ್ರಂಟ್ ರೋ, ಸೆಕೆಂಡ್ ರೋ ಕಂಪ್ಲೀಟ್ ಆಗಿ ಸೇಮ್ ಕಲರ್ ಸೀಟ್ ಕವರ್ ಮಾಡಿದೇವಿ, ಟಾಪ್ ಗೇರ್ ಬ್ರ್ಯಾಂಡ್ ಇದು. ಅದಂತ ಕಂಪ್ಲೀಟ್ ಡೋರ್ ಪ್ಯಾಡ್ ಅಂಡ್ ಕಂಪ್ಲೀಟ್ ಆಗಿ ಡ್ಯಾಶ್ ಬೋರ್ಡ್ ಅಲ್ಲಿನೂ ನಿಮಗೆ ಸೇಮ್ ಕಲರ್ ಥೀಮ್ ಕಾನ್ಸೆಪ್ಟ್ ಮಾಡಿದೇವಿ. ಆಮ್ರೆಸ್ಟ್ ಆಗಿರ್ಬೋದು, ಗೇರ್ ಬಾಕ್ಸ್ ಹತ್ರ 2 ಪೀಸಸ್ ಆಗಿರ್ಬೋದು. ಇದ್ರ ಜೊತೆ ಅದೇ ರೀತಿ ಮ್ಯಾಚ್ ಆಗ್ಬೇಕು ಅಂತೇಳಿ ಸ್ಟೇರಿಂಗ್ ಅಲ್ಲಿನೂ ಟಾಪ್ ಅಂಡ್ ಸ್ಟೇರಿಂಗ್ ಚೇಂಜ್ ಮಾಡಿ ಆ ಸ್ಟೇರಿಂಗ್ ಗೆ ಅಗೇನ್ ಲೆದರ್ ರ್ಯಾಪಿಂಗ್ ಮಾಡಿದ್ವಿ. ಬಿಕಾಸ್ ಕಲರ್ ಮ್ಯಾಚ್ ಆಗ್ಬೇಕು ಅಂತ ಹೇಳಿದ್ರು ಕಸ್ಟಮರ್. ಹಾಗೆ ಮೇಲೆ ಒಂದು ಪೀಸ್ ರಸ್ಟ್ ಕಲರ್ ಮಾಡಿ ಕಂಪ್ಲೀಟ್ ಬ್ಲಾಕ್ ಕಲರ್ ಮಾಡಿ ಥ್ರೆಡ್ಡಿಂಗ್ ಅನ್ನು ರಸ್ಟ್ ಮಾಡಿದೇವಿ. ಅದ್ರ ಜೊತೆ ಸೆಂಟ್ರಲ್ಲಿ ನೋಡ್ಕೊಂಡಿರ್ಬೋದು ನೀವು, ಇಟ್ಸ್ ಅ ಬ್ಯೂಟಿಫುಲ್ ಹೈಡ್ರೋ ಡಿಪ್ಪಿಂಗ್ ಮಾಡಿರೋದು. ಸೊ ಅಗೇನ್ ಐಮ್ ಸೇಯಿಂಗ್ ಎಲ್ಲಿನೂ ಡಿಫ್ರೆಂಟ್ ಕಲರ್ ಕೆಲಸ ಮಾಡಿದ್ರು ಕಲರ್ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಡಿಫ್ರೆಂಟ್ ಪ್ಯಾಟರ್ನ್ ಅಂದ್ರೆ ಸೀಟ್ ಕವರ್ ಇಸ್ ಅ ಡಿಫ್ರೆಂಟ್ ಪ್ಯಾಟರ್ನ್, ಹೈಡ್ರೋ ಡಿಪ್ ಅಂತ ಬಂದಾಗ ಬೇರೆ ತರ, ಅದ್ರ ಜೊತೆ ನಿಮಗೆ ಸ್ಟೇರಿಂಗ್ ಅಂತ ಬಂದಾಗ ಬೇರೆ ಮೆಟೀರಿಯಲ್. ಆದ್ರೂ ಎಲ್ಲವನ್ನು ಯೂನಿಕ್ನೆಸ್ ಆಗಿ ಅಂದ್ರೆ ಕಲರ್ ಅನ್ನು ಎಲ್ಲಿನೂ ಕಾಂಪ್ರಮೈಸ್ ಆಗದೆ ಹೈಡ್ರೋ ಡಿಪ್, ಸ್ಟೇರಿಂಗ್ ಲೆದರ್ ರ್ಯಾಪಿಂಗ್, ಕಂಪ್ಲೀಟ್ ಡೋರ್ ಪ್ಯಾಡ್, ಸೀಟ್ ಕವರ್ಸ್, ಆಮ್ರೆಸ್ಟ್ ಎಲ್ಲವನ್ನು ಸೇಮ್ ಕಲರ್ ಆಗಿ ಮ್ಯಾಚ್ ಮಾಡಿದೀವಿ. ಸೊ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಫಿಟ್ಮೆಂಟ್ ಅಂಡ್ ದ ಬ್ಯೂಟಿಫುಲ್ ಸಮಥಿಂಗ್ ಡಿಫ್ರೆಂಟ್ ಆಗಿರುವಂತದ್ದು ಥೀಮ್ ಕಾನ್ಸೆಪ್ಟ್ ಮಾಡಿದೇವಿ. ಇದ್ರ ಜೊತೆಗೆ ಇದರಲ್ಲಿ ಆಂಬಿಯಂಟ್ ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದೇವಿ. ಕಸ್ಟಮರ್ ಹೇಳಿದ್ರು ಸಿಂಪಲ್ ಆಗಿರೋ ಆಂಬಿಯಂಟ್ ಲೈಟ್ ಸಾಕು ಅಂತ ಹೇಳಿ. ಸೊ ಹಾಗಾಗಿ K3 ಅನ್ನು 6 ಪೀಸ್ ಅಂದ್ರೆ 4 ಡೋರ್ ಪ್ಯಾಡ್ಸ್, 2 ಡ್ಯಾಶ್ ಬೋರ್ಡ್ ಇಷ್ಟನ್ನು ಆಂಬಿಯಂಟ್ ಲೈಟ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಇದರಲ್ಲಿ 2 AC ವೆಂಟ್ಸ್ ಅಂತ ಬಂದಾಗ ಇದರಲ್ಲಿ ನಿಮಗೆ ಗ್ಲಾಸಿ ಲುಕ್ ಬಂದಿರಲ್ಲ, ಮ್ಯಾಟ್ ಫಿನಿಶಿಂಗ್ ಬಂದಿರ್ತದೆ. ಸೊ ಇದರಲ್ಲಿ ಗ್ಲಾಸಿ ಲುಕ್ ಆಗಿ ಚೇಂಜ್ ಮಾಡಿದ್ದೇವೆ. ಅಂಡ್ ಸಿಸ್ಟಮ್ ಅಂತ ಬಂದಾಗ ಮೋಕೋ ಬ್ರ್ಯಾಂಡ್ ಇದು 4GB RAM, 64GB ರೋಮ್, ವೈರ್ಲೆಸ್ ಕಾರ್ಪ್ಲೇ ಬರ್ತದೆ, ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಬರ್ತದೆ. ಸಿಸ್ಟಮಿಗೆ ಸಪೋರ್ಟ್ ಆಗುವಂತದ್ದು ರಿವರ್ಸ್ ಕ್ಯಾಮ್ರಾ.
ಇದನ್ನಿಷ್ಟನ್ನು ಮಾಡಿಕೊಟ್ಟಿದ್ದೇವೆ. ಅಂಡ್ ಕಸ್ಟಮರ್ ಒಂದು ಸ್ಮೂತ್ ಆಡಿಯೋ ಕೇಳಿದ್ರು, ಸೊ ಅಂತ ಆಡಿಯೋ ಕೇಳಲ್ಲ ಅಂತ ಹೇಳಿದಕ್ಕೆ ಕಂಪ್ಲೀಟ್ ಕಾರ್ ಡ್ಯಾಂಪಿಂಗ್ ಮಾಡಿ ಮೊರಲ್ ಬ್ರ್ಯಾಂಡ್ ಇದು 6 ಶೀಟ್ ಡ್ಯಾಂಪಿಂಗ್ ಅನ್ನು ಅಪ್ಗ್ರೇಡ್ ಮಾಡಿ ಫ್ರಂಟ್ ಅಂಡ್ ಬ್ಯಾಕ್ 2 ಸೆಟ್ ಗ್ಲೋ ಪಂಕಿದು ಕೋಎಕ್ಸೆಲ್ ಅನ್ನು ಹಾಕಿದ್ದೇವೆ. ಅಂಡ್ ಸ್ಮಾಲ್ ಆಕ್ಸೆಸರೀಸ್ ಅಂತ ಬಂದಾಗ ಗೇರ್ ನಾಬ್ ಆಗಿರ್ಬೋದು, ಡೋರ್ ವೈಸರ್ಸ್ ಆಗಿರ್ಬೋದು, ವಿಂಡೋ ಗಾರ್ನಿಶ್ ಆಗಿರ್ಬೋದು, ಈ ರೀತಿ ಸ್ಮಾಲ್ ಆಕ್ಸೆಸರೀಸ್ ಹಾಕಿದ್ದೇವೆ. ಅಗೇನ್ ನಾನು ಹೇಳ್ತಿದ್ದೇನೆ, ದಿಸ್ ವಿಡಿಯೋ ಇಸ್ ಫ್ರಮ್ ಫಾರ್ ಆಲ್ ದ ವಿಟಾರಾ ಅಂಡ್ ಹೈರೈಡರ್ಸ್. ಯಾಕಂದ್ರೆ ಇದರಲ್ಲಿ ಇನ್ನು ರಿಬ್ಬನ್ ನಾವು ರಿಮೂವ್ ಮಾಡದೆ ಕಸ್ಟಮರ್ ಡೈರೆಕ್ಟ್ RS ಕಾರ್ ಮಾಡಿಫೈಸ್ ತಂದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಕೈಂಡ್ ಆಫ್ ಮಾಡಿಫಿಕೇಶನ್ ಮಾಡ್ಕೊಂಡು ಗಾಡಿಯನ್ನು ಕೊಂಡೋಗಿರೋದು. ಸೊ ನಿಮ್ ಕಾರಿಗೂ ಈ ತರ ಡಿಫ್ರೆಂಟ್ ಮಾಡಿಫಿಕೇಶನ್ ಬೇಕು, ಡಿಫ್ರೆಂಟ್ ಕೈಂಡ್ ಆಫ್ ಥೀಮ್ ಕಾನ್ಸೆಪ್ಟ್ ಬೇಕು, ಕಲರ್ ಅಂಡ್ ಸೀಟ್ ಕವರ್ ಎಲ್ಲ ಕಡೆ ಸಿಕ್ಕಿದ್ರು ಪ್ರೊಫೆಷನಲಿಸಮ್ ಅಂತ ಬಂದಾಗ ಎಲ್ಲಿನೂ ಡೋರ್ ಪ್ಯಾಡ್ ಅಲ್ಲಿ ಗ್ಯಾಪ್ ಬರದಾಗೆ ಕ್ರಾಫ್ಟ್ ಮ್ಯಾನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇದ್ರೆ ನೀವು ವಿಸಿಟ್ ಮಾಡಬೇಕಾದದ್ದು RS ಕಾರ್ ಮಾಡಿಫೈಸ್ಗೆ. ನಾವಿರೋದು ಬ್ಯಾಂಗ್ಳೂರಲ್ಲಿ BTM ಲೇಔಟ್ ನಿಯರ್ ಜಯದೇವ ಹಾಸ್ಪಿಟಲ್.